ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 71ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ನಿರಹಂಕಾರ, ನಿರ್ಮಮಃ, ನಿಸ್ಪೃಹ ಅಂದರೆ ಅರ್ಥ ಏನು ಅದರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ನಿಸ್ಪೃಹ ಅನ್ನುವಂಥ ಪದದ ಅರ್ಥವನ್ನ ಆಸಕ್ತಿ ರಹಿತ ಅಂತ ಅನ್ಕೊಂಡ್ರೆ ಏನಾಗುತ್ತೆ, ಅದು ಕೂಡ ಸರಿ ಆಗುತ್ತಲ್ವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಸ್ಪೃಹೆ ಅನ್ನೋದು ಆಸಕ್ತಿಯದ್ದೇ ಕೆಲಸ. ಅದಕ್ಕೆ ಇಲ್ಲಿ ಸ್ಪೃಹೆಯ ಅರ್ಥವನ್ನ ಆಸಕ್ತಿ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಸ್ಪೃಹ ಅನ್ನುವಂಥ ಶಬ್ದದ ಅರ್ಥ ವಸ್ತುತಃ ಸೂಕ್ಷ್ಮ ಕಾಮನೆ, ಅಂದರೆ ಆಸಕ್ತಿ ಅಲ್ಲ, ಸೂಕ್ಷ್ಮ ಕಾಮನೆ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಆಸಕ್ತಿ ಅಂತ ಇಲ್ಲಿ ತಿಳ್ಕೊಳ್ಳದೆ ಅದನ್ನ ಕಾಮನೆಯ ಸೂಕ್ಷ್ಮ ಸ್ವರೂಪ ಅಂತ ತಿಳ್ಕೊಳ್ಳೋದೇ ಸರಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಕಾಮನೆ ಮತ್ತೆ ಸ್ಪೃಹೆಯಿಂದ ರಹಿತ ಅಂತ ತಿಳಿಸಿದ ಮೇಲೆ ನಿರ್ಮಮಃ ನಿರಹಂಕಾರ ಅಂತ ಹೇಳೋದ್ರಿಂದ ಪ್ರಯೋಜನ ಏನು? ಇದನ್ನು ಹೇಳಬಿಟ್ಟ ಮೇಲೆ ಆಗೋಯ್ತಲ್ವಾ, ಅದನ್ನು ಯಾಕೆ ಹೇಳಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಯಾರು ಪೂರ್ಣ ಶಾಂತಿಯನ್ನ ಪಡ್ಕೊಂಡಿರ್ತಾನೋ ಅಂತಹ ಸಿದ್ಧ ಪುರುಷನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವನನ್ನ ನಿಷ್ಕಾಮ ಮತ್ತೆ ನಿಸ್ಪೃಹದ ಜೊತೆ ನಿರ್ಮಮ ಮತ್ತೆ ನಿರಹಂಕಾರಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ನಿಷ್ಕಾಮ ಮತ್ತೆ ನಿಸ್ಪೃಹನಾಗಿದ್ರೂ ಕೂಡ ಒಂದು ವೇಳೆ ಯಾವುದೇ ಒಬ್ಬ ಮನುಷ್ಯನಲ್ಲಿ ಮಮತೆ ಮತ್ತೆ ಅಹಂಕಾರಗಳೇನಾದರೂ ಇದ್ರೆ ಅವನು ಸಿದ್ಧ ಪುರುಷ ಅಲ್ಲ. ಮತ್ತು ಯಾವ ಮನುಷ್ಯ ನಿಷ್ಕಾಮಿಯಾಗಿ ನಿಸ್ಪೃಹನಾಗಿ ಮತ್ತೆ ನಿರ್ಮಮನಾಗಿದ್ರೂ ಕೂಡ ಅವನಲ್ಲಿ ಅಹಂಕಾರ ಇದ್ರೆ ಅಥವಾ ಅಹಂಕಾರ ರಹಿತನಾಗಿಲ್ಲ ಅಂತಂದ್ರೆ ಅವನೂ ಕೂಡ ಸಿದ್ಧನಲ್ಲ. ಅಂದರೆ ಅಹಂಕಾರನೇ ಮೂಲ ಇಲ್ಲಿ, ಅದಿದ್ರೆ ಎಲ್ಲಾನೂ ಇರುತ್ತೆ ಅಂತ. ಅದಕ್ಕೆ ಮೊದಲು ಅಹಂಕಾರವನ್ನು ನಾವು ತೊಡೆದು ಹಾಕಬೇಕು ಅಂತ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಹಂಕಾರದ ನಾಶದಿಂದಾನೇ ಎಲ್ಲದರ ನಾಶ ಇದೆ. ಎಲ್ಲಿವರೆಗೆ ನಮಗೆ ಕಾರಣರೂಪಿ ಅಹಂಕಾರ ಇರುತ್ತೋ ಅಲ್ಲಿ ತನಕ ಈ ಕಾಮನೆ ಆಗಿರ್ಬೋದು, ಸ್ಪೃಹ ಆಗಿರ್ಬೋದು, ಮಮತೆ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಮತ್ತು ಎಲ್ಲಿವರೆಗೆ ಸ್ವಲ್ಪ ಆದರೂ ಕಾಮನೆ, ಸ್ಪೃಹ, ಮಮತ ಮತ್ತು ಅಹಂಕಾರ ಇರುತ್ತೋ ಅಲ್ಲಿವರೆಗೂ ಕೂಡ ನಮಗೆ ಪೂರ್ಣ ಶಾಂತಿ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ. ಈಗ ನಾವು ಆಧ್ಯಾತ್ಮಿಕದಲ್ಲಿ ಕಾಲಿಟ್ಟ ಮೇಲೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ನಮ್ಮ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತಾ ಹೋಗುತ್ತೆ. ಆದರೆ ಪರಮಶಾಂತಿ ಅನ್ನೋದು ಯಾವಾಗ ಸಿಗುತ್ತೆ ಅಂತಂದರೆ ಅಹಂಕಾರ ಎಲ್ಲ ಕಂಪ್ಲೀಟಾಗಿ ಹೊರಟೋಗ್ಬೇಕು. ಕಾಮನೆ, ಸ್ಪೃಹ, ಮಮತೆ, ಅಹಂಕಾರ ಒಂದು ಸ್ವಲ್ಪ ಕೂಡ ಇರಬಾರ್ದು. ಆಗ ನಮಗೆ ಪೂರ್ಣ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಲ್ಲಿ ಶಾಂತಿಂ ಅಧಿಗಚ್ಚತಿ ಅನ್ನುವಂಥ ವಾಕ್ಯದಿಂದ ಕೂಡ ಪೂರ್ಣ ಶಾಂತಿಯ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಸಿದ್ಧವಾಗುತ್ತೆ. ಈ ರೀತಿ ಪೂರ್ಣ ಮತ್ತು ನಿತ್ಯ ಶಾಂತಿ ಅನ್ನೋದು ಮಮತೆ ಮತ್ತು ಅಹಂಕಾರ ಇರಬೇಕಾದ್ರೆ ಯಾವತ್ತಿಗೂ ನಮಗೆ ಸಿಗೋದಿಲ್ಲ ಅದು. ಅದಕ್ಕೋಸ್ಕರನೇ ನಿಷ್ಕಾಮ ಮತ್ತು ನಿಸ್ಪೃಹ ಅಂತ ಹೇಳಿದ ಮೇಲೂ ಅಲ್ಲಿ ಇನ್ನೂ ಅವರು ಅದನ್ನು ಸ್ಪಷ್ಟವಾಗಿ ಹೇಳಬೇಕಲ್ಲ, ಇದನ್ನೂ ನೀವು ಬಿಡಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ನಿರ್ಮಮ ಮತ್ತು ನಿರಹಂಕಾರ ಅಂತ ಕೂಡ ಹೇಳೋದು ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲವೂ ನಾಶ ಆಗಬೇಕು, ಒಂದೇ ಒಂದು ಸಾಸಿವೆ ಕಾಳಷ್ಟಿದ್ರೂ ಕೂಡ ನಮಗೆ ಪರಮಶಾಂತಿ ಅನ್ನೋದು ಸಿಗೋದಿಲ್ಲ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಹೀಗೆ ತಿಳಿದುಕೊಳ್ಳುವುದಾದರೆ ನಿರಹಂಕಾರ ಅನ್ನುವಂಥ ಒಂದು ಶಬ್ದನೇ ಸಾಕಾಗಿತ್ತು, ಮತ್ತೆ ನಿಷ್ಕಾಮ, ನಿಸ್ಪೃಹ ಮತ್ತು ನಿರ್ಮಮ ಅಂತ ಹೇಳುವಂಥ ಅವಶ್ಯಕತೆ ಯಾಕೆ ಬಂತು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಅಹಂಕಾರನೇ ಎಲ್ಲದಕ್ಕೂ ಮೂಲ ಅಂತಂದಮೇಲೆ ನಿರಹಂಕಾರನಾದರೆ ಸಾಕು ಅಂತ ಒಂದೇ ಶಬ್ದವನ್ನು ಉಪಯೋಗ ಮಾಡ್ಬೋದಾಗಿತ್ತಲ್ವಾ. ಮತ್ತು ನಿಷ್ಕಾಮ, ನಿಸ್ಪೃಹ, ನಿರ್ಮಮ ಅನ್ನುವಂಥ ಶಬ್ದಗಳನ್ನು ಪ್ರಯೋಗ ಮಾಡುವಂಥ ಅವಶ್ಯಕತೆ ಏನಿದೆ, ಅಥವಾ ಆ ರೀತಿ ಹೇಳುವಂಥ ಅವಶ್ಯಕತೆ ಯಾಕಾಯಿತು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ನಿರಹಂಕಾರಿ ಆದಮೇಲೆ ಕಾಮನೆ, ಸ್ಪೃಹೆ ಮತ್ತು ಮಮತೆ ಅನ್ನೋದು ಇರೋದಿಲ್ಲ ಅನ್ನೋದೇನೋ ಸರಿಯಾಗೇ ಇದೆ. ಯಾಕೆಂದರೆ ಅಹಂಕಾರನೇ ಎಲ್ಲಕ್ಕೂ ಕೂಡ ಮೂಲ ಕಾರಣ. ಆ ಅಹಂಕಾರನೇ ಇಲ್ಲದೆ ಇದ್ದರೆ ಆ ಕಾರಣದ ಅಭಾವದಲ್ಲಿ ಆ ಕಾರ್ಯದ ಅಭಾವ ತನ್ನಿಂದ ತಾನೇ ಸಿದ್ಧವಾಗಿ ಹೋಗುತ್ತೆ.
ಅಲ್ವಾ? ಅಹಂಕಾರನೇ ಇಲ್ಲ ಅಂತಂದಮೇಲೆ, ಮೂಲ ಅದೇ ಇಲ್ಲ ಅಂತಂದಮೇಲೆ ಅದರಿಂದ ಏನೂ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಲ್ಲ, ಅದಕ್ಕೋಸ್ಕರ ಈ ಶಬ್ದಗಳ ಪ್ರಯೋಗವನ್ನು ಮಾಡಿದ್ದಾರೆ. ಬರೀ ನಿರಹಂಕಾರ ಅಂತಂದ್ಬಿಟ್ರೆ ನಮಗೆ ಮೈಂಡ್ಗೆ ಹೋಗಬೇಕಲ್ಲ, ಅದಕ್ಕೆ ಎಲ್ಲವನ್ನೂ ಅಲ್ಲಿ ಹೆಸರಿಸಿ ಇದೆಲ್ಲನೂ ಇರಬಾರ್ದು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅವನು ಶಾಂತಿಯನ್ನು ಪಡೆದಿದ್ದಾನೆ ಅನ್ನುವಂಥ ಈ ಮಾತಿನ ಅರ್ಥ ಏನು? ಶಾಂತಿಯನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ಹಂಗಂದ್ರೆ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈ ಶ್ಲೋಕದಲ್ಲಿ ಪರಮಾತ್ಮನ ಪ್ರಾಪ್ತಿಯಾದ ಮೇಲೆ ಆ ಮನುಷ್ಯ ನಡ್ಕೊಳ್ಳುವಂತಹ ವಿಧಿಯನ್ನು ತಿಳಿಸಿ ಅರ್ಜುನನ ಸ್ಥಿತಪ್ರಜ್ಞ ವಿಷಯಕವಾದಂಥ 4ನೇ ಪ್ರಶ್ನೆ ಕೇಳಿರ್ತಾನಲ್ಲ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರನೇ ಈ ರೀತಿಯಿಂದ ವಿಷಯಗಳಲ್ಲಿ ಯಾರು ಚರಿಸ್ತಾನೋ ಅಂತಹ ಒಬ್ಬ ಮನುಷ್ಯನೇ ಪರಮಶಾಂತಿ ಸ್ವರೂಪಿಯಾದ ಪರಬ್ರಹ್ಮ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಸ್ಥಿತಪ್ರಜ್ಞನಾಗಿದ್ದಾನೆ ಅನ್ನುವಂತಹ ಭಾವವನ್ನು ಇಲ್ಲಿ ಮೇಲಿನ ಮಾತಿನಿಂದ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಭಗವಂತ, ಆ ಭಗವಂತನ ಪ್ರಾಪ್ತಿ ಆಗಿರತ್ತಲ್ಲ ಅಂತ ಮನುಷ್ಯ ಹೇಗೆ ನಡ್ಕೊಳ್ತಾನೋ ಆ ಒಂದು ರೀತಿ ನೀತಿ ಎಲ್ಲವನ್ನ ಹೇಳಿ 4ನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಅಂದರೆ ಈ ರೀತಿಯ ಒಂದು ವಿಷಯಗಳಲ್ಲಿ ಯಾರು ನೆಲೆಸಿರ್ತಾನೋ, ಈಗ ಎಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ರೀತಿಯ ಗುಣಗಳು ಯಾರಲ್ಲಿರುತ್ತೋ, ಯಾರು ಆ ರೀತಿ ನಡ್ಕೊಳ್ತಾನೋ ಅವನು ನಿಜವಾಗ್ಲೂ ಪರಮಶಾಂತಿಯನ್ನು ಪಡಿತಾನೆ. ಅಂದರೆ ಅವನನ್ನು ನಾವು ಸ್ಥಿತಪ್ರಜ್ಞ ಅಂತ ಹೇಳೋದು. ಅದನ್ನು ಹೇಳೋದಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ಅವನಿಗೆ ವಿಷಯಗಳನ್ನು ಹೇಳ್ದ. ಇಲ್ಲಿ ಅರ್ಜುನ ಕೇಳಿದ್ದಕ್ಕೆ ಭಗವಂತ ಅಲ್ಲಿ ಆ ಉತ್ತರಗಳನ್ನು ಕೊಟ್ಟ. ಅದರಿಂದ ಇಡೀ ಸೃಷ್ಟಿಗೆ ಅದು ಒಂದು ಪಾಠ ಕಲಿಸ್ತು. ಅಂದರೆ ಈಗ ಇಡೀ ಸೃಷ್ಟಿಯಲ್ಲಿ ಯಾರು ಬೇಕಾದರೂ ಇದನ್ನು ತಿಳ್ಕೊಂಡು ಅಭ್ಯಾಸ ಮಾಡಿ ಸಾಧನೆ ಮಾಡಿ ಅವರು ತಮ್ಮನ್ನು ತಾವು ಆ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗ್ಬೋದು. ಸ್ಥಿತಪ್ರಜ್ಞ ಸ್ಥಿತಿಗೆ ನಾವು ಕೂಡ ಬರಬಹುದು. ಆದರೆ ಅದಕ್ಕೆ ಸಾಧನೆ ಮಾಡಬೇಕಾಗುತ್ತೆ. ಆ ಸಾಧನೆ ಮಾಡಬೇಕಾದ್ರೆ ವಿಷಯಗಳು ನಮಗೆ ತಿಳಿದಿರಬೇಕಲ್ವ. ಆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೇ ಈ ಧರ್ಮಗ್ರಂಥಗಳನ್ನು ನಾವು ಓದಬೇಕು. ಆಗ ನಮಗೆ ವಿಷಯಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.